ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವ ಸೂಪರ್ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೂಲಂಗಿ ಸೊಪ್ಪು ಹಾಗೆ ಹೆಸರುಬೇಳೆಯನ್ನು ಸೇರಿಸಿ ಒಂದು ರುಚಿಯಾದ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೂಲಂಗಿಯನ್ನು ಇಷ್ಟಪಡದೇ ಇರುವಂಥವರಿಗೆ ಈ ರೀತಿಯಾಗಿ ನೀವು ಪಲ್ಯವನ್ನು ಮಾಡಿಕೊಟ್ರೆ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು 3 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸಿ, ಎಣ್ಣೆ ಕಾದ ನಂತರ 1 ಚಮಚದಷ್ಟು ಜೀರಿಗೆ, ಒಂದು 4 ಒಣಮೆಣಸಿನಕಾಯಿಗಳು, 1 ಚಮಚದಷ್ಟು ತುರಿದಂತಹ ಶುಂಠಿಯನ್ನು ಹಾಗೆ 3 ರಿಂದ 4 ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಂಡು 1 ಗೆಡ್ಡೆಯಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಸೇರಿಸ್ಕೊಳ್ಬೇಕು. ಇವಿಷ್ಟನ್ನು ನಾವೀಗ ಮೊದಲಿಗೆ ಒಂದು 20 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಈರುಳ್ಳಿ ಹಾಗೆ ಶುಂಠಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲವೂ ಹೋಗಿ ಈರುಳ್ಳಿ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಇದಕ್ಕೆ ಅರ್ಧ ಬಟ್ಲನಷ್ಟು ನೆನೆಸಿರುವಂತಹ ಹೆಸರುಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ಒಂದು 20 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡು ನಂತರ ನಾವು ಕಟ್ ಮಾಡಿರುವಂತಹ ಮೂಲಂಗಿಯನ್ನು ಸೇರಿಸ್ಕೊಳ್ಬೇಕು. ಹಾಗೆ ಆ ಮೂಲಂಗಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವೆಲ್ಲವನ್ನು ನೀಟಾಗಿ ನಾವಿಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋಣ ಒಂದು 10 ಸೆಕೆಂಡ್ಗಳ ಕಾಲ. ಇಲ್ಲಿ ನಾವು ಮೂಲಂಗಿಯನ್ನು ತುಂಬ ತೆಳುವಾಗಿ ಹೆಚ್ಕೊಳ್ಬೇಕು. ಆ ರೀತಿ ಮಾಡೋದ್ರಿಂದ ಮೂಲಂಗಿ ಬೇಗ ಬೇಯೋದಕ್ಕೆ ಸಹಾಯವಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನಾವೀಗ ಇದರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ. ಈಗ 5 ನಿಮಿಷ ಆಗಿದೆ. ನೋಡಿ, ನಾವು ಮೂಲಂಗಿ ಮತ್ತು ಸೊಪ್ಪನ್ನು ಹಾಕಿದಾಗ ಬಾಣಲಿ ತುಂಬ ಇತ್ತು. ಈಗ ನೋಡಿ, ಅರ್ಧದಷ್ಟು ಇದು ಕಡಿಮೆ ಆಗಿದೆ. ಇದು ಸಾಫ್ಟಾಗಿ ಈಗ ಬೆಂದಿದೆ. ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇಲ್ಲ, ಒಣಮೆಣಸಿನಕಾಯಿಲಿರುವಂಥ ಖಾರವೇ ಸಾಕಾಗುತ್ತೆ. ಇದರ ಜೊತೆಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನು ಹಾಕೋದ್ರಿಂದ ಒಂದು ಬೈಂಡಿಂಗ್ ಸಿಗುತ್ತೆ, ಹಾಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡೋಣ. ಈಗ 2 ನಿಮಿಷ ಆಗಿದೆ. ಪಲ್ಯ ಕೂಡ ಇಲ್ಲಿ ನಮಗೆ ರೆಡಿಯಾಗಿದೆ. ಮೂಲಂಗಿ ಮತ್ತು ಅದರ ಸೊಪ್ಪು ಬೇಯೋದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಹಾಗೆ ನಾವಿಲ್ಲಿ ಹೆಸರುಬೇಳೆಯನ್ನು ನೆನೆಸಿ ಹಾಕ್ಕೊಂಡಿರೋದ್ರಿಂದ ಇದರ ಸ್ಟೀಮ್ನಲ್ಲೇ ಇದು ಕೂಡ ಚೆನ್ನಾಗಿ ಕುಕ್ ಆಗುತ್ತೆ. ಇಷ್ಟ ಆದರೆ ನಮಗೆ ಮೂಲಂಗಿ ಪಲ್ಯ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ಬಹಳ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಪಲ್ಯ ಏನಾದರೂ ಮಾಡ್ಕೊಳ್ಬೇಕಂದಾಗ ಈ ಮೂಲಂಗಿ ಪಲ್ಯವನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಬಹಳ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಹೆಚ್ಚು ಆರೋಗ್ಯಕರವಾಗಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಈಸಿ ಹಾಗೂ ಹೆಲ್ದಿ ಆದ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.